ಒಂದೇ ದಿನದ ಮಳೆಗೆ ಮುಳುಗಿದ ಡಿಕೆಶಿಯ ಬ್ರ್ಯಾಂಡ್ ಬೆಂಗಳೂರು. ಸಿಲಿಕಾನ್ ಮಂದಿ ಮಳೆ ನೀರು ಕಣ್ಣೀರಿಗೆ ಕೊನೆಯೇ ಇಲ್ವಾ? ಒಂದು ಕಡೆ ರೋಧನೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸಾಧನಾ ಸಮಾವೇಶ. ಜನರ ಗೋಳು ಕೇಳೋರು ಯಾರು ಸ್ವಾಮಿ? ರಾತ್ರಿ ಇಡೀ ಸುರಿದ ಭಾರಿ ಮಳೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿಯಲ್ಲಿ ಏನೆಲ್ಲ ಆಗೋಗಿದೆ ಗೊತ್ತಾ? ಅಷ್ಟಕ್ಕೂ ಕಾಂಗ್ರೆಸ್ ಮಾಡಿರುವ ಮಹಾ ಸಾಧನೆ ಇದೇನಾ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಹಲವೆಡೆ ಮುಂದಿನ 12 ಗಂಟೆಯಲ್ಲಿ ಭಾರೀ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕೆಲವು ಜಿಲ್ಲೆಗಳಿಗೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಸದ್ಯ ಬರೀ ಒಂದು ದಿನ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದ್ದು, ಜನರ ರೋಧನೆ ಮುಗಿಲು ಮುಟ್ಟಿದ್ರೆ, ಇತ್ತ ಕಿವಿ ಕೇಳದ ಕೈ ಸರ್ಕಾರ ಬೆಂಗಳೂರಿನ ಮಂದಿಗೆ ಕೈಕೊಟ್ಟು ಹೊಸಪೇಟೆಯಲ್ಲಿ 2 ವರ್ಷದ ಮಹಾನ್ ಸಾಧನಾ ಸಮಾವೇಶಕ್ಕೆ ಸಕಲ ತಯಾರಿ ನಡೆಸುತ್ತಿದೆ. ಹೌದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆರಾಯ ರಾತ್ರಿ ಇಡೀ ಆರ್ಭಟಿಸಿದ್ದಾನೆ. ನಗರದ ಅಷ್ಟೂ ದಿಕ್ಕುಗಳಲ್ಲೂ ಮಳೆಯಾಗಿದ್ದು, ವಾರದ ಮೊದಲ ದಿನವೇ ಸಿಟಿ ಮಂದಿಗೆ ಕಿರಿಕಿರಿ ಉಂಟಾಗಿದ್ದು, ಸರ್ಕಾರಕ್ಕೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಇದರ ನಡುವೆ ಹೊಸಪೇಟೆಯಲ್ಲಿ ಕೈ ನಾಯಕರು ನಾವು ಬಂದ 2 ವರ್ಷಕ್ಕೆ ಮಹಾನ್ ಸಾಧನೆ ಮಾಡಿದ್ದೀವಿ ಅಂತ ಜಂಬ ಕೊಚ್ಕೊಳ್ಳೋಕೆ ಹೇಗೆಲ್ಲ ತಯಾರಿ ನಡೆಸುತ್ತಿದೆ ಅಂತ ನೀವೇ ನೋಡಿ. ಒಂದು ಕಡೆ ಜನರು ಕಣ್ಣೀರು ಹಾಕ್ತಾ ಕೂತಿದ್ರೆ, ಇತ್ತ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಪುಂಗಿ ಊದಿ ಜನರ ಕಷ್ಟ ನಷ್ಟ ನೋಡದೆ ಮಹಾ ಸಾಧನಾ ಸಮಾವೇಶಕ್ಕೆ ಟೊಂಕ ಕಟ್ಟಿ ನಿಂತಿದೆ. ಈ ನಾಯಕರ ನಡೆಗೆ ಬಿಜೆಪಿ ಟ್ವೀಟ್ ಮೂಲಕ ಕಾಂಗ್ರೆಸ್ ಸರ್ಕಾರ ಜನ್ಮ ಜಾಲಾಡಿದ್ದು, ದುಬಾರಿ ಜೀವನ, ಅಭಿವೃದ್ಧಿ ಶೂನ್ಯ, ಇದುವೇ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಕರ್ನಾಟಕ ಲೂಟಿ ಕಾಂಗ್ರೆಸ್ನ ಡ್ಯೂಟಿ ಅಂತ ಕೆಂಡ ಕಾರಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.